ಕನ್ಯಾ ರಾಶಿಯವರೇ ನಮಸ್ಕಾರ. ಏಪ್ರಿಲ್ 6ರಿಂದ 12ರವರೆಗೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಬಹುದು, ಯಾವ ದಿನ ಏನು ಗಮನಿಸಬೇಕು, ಯಾವ ಅವಕಾಶಗಳನ್ನು ಬಳಸಿಕೊಳ್ಳಬೇಕು ಎಲ್ಲವನ್ನೂ ಇವತ್ತು ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಈ ವಾರ ನಿಮ್ಮ ರಾಶಿಗೆ ಸಾಮಾನ್ಯವಾಗಿ ಮಿಶ್ರ ಫಲಗಳು ಕಂಡುಬರುತ್ತವೆ. ಕೆಲವು ದಿನಗಳು ತುಂಬಾ ಶುಭಕರವಾಗಿರುತ್ತವೆ, ಕೆಲವು ದಿನಗಳಲ್ಲಿ ಸ್ವಲ್ಪ ಸವಾಲುಗಳು ಎದುರಾಗಬಹುದು. ಆದರೆ ನೀವು ಧೈರ್ಯ ಮತ್ತು ಶಾಂತಿಯನ್ನು ಕಾಪಾಡಿದರೆ ಈ ವಾರ ನಿಮ್ಮ ಪರವಾಗಿಯೇ ತಿರುಗುತ್ತದೆ. ಈಗ ದಿನವಾರವಾಗಿ ನೋಡೋಣ. ಏಪ್ರಿಲ್ 6 ಸೋಮವಾರ. ಈ ದಿನ ನೀವು ಕೆಲಸದಲ್ಲಿ ಹೆಚ್ಚು ಜಾಗ್ರತೆ ವಹಿಸಬೇಕು. ಸಣ್ಣ ತಪ್ಪುಗಳು ದೊಡ್ಡ ಪರಿಣಾಮ ಉಂಟುಮಾಡಬಹುದು. ಆದ್ದರಿಂದ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ 2 ಬಾರಿ ಯೋಚಿಸಿ. ಕೆಲಸದ ಸ್ಥಳದಲ್ಲಿ ಒತ್ತಡ ಹೆಚ್ಚಾಗಬಹುದು, ಆದರೆ ನೀವು ಶಾಂತವಾಗಿದ್ದರೆ ಎಲ್ಲವನ್ನೂ ಸುಲಭವಾಗಿ ನಿಭಾಯಿಸಬಹುದು. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುವುದು ಉತ್ತಮ. ಏಪ್ರಿಲ್ 7 ಮಂಗಳವಾರ. ಇಂದು ನಿಮ್ಮ ದಿನ ಸ್ವಲ್ಪ ಉತ್ತಮವಾಗಿರುತ್ತದೆ. ಹೊಸ ಅವಕಾಶಗಳು ನಿಮ್ಮ ಮುಂದೆ ಬರುತ್ತವೆ. ಉದ್ಯೋಗದಲ್ಲಿ ಪ್ರಗತಿ ಕಾಣಬಹುದು. ನಿಮ್ಮ ಶ್ರಮಕ್ಕೆ ಗುರುತಿನ ಸಿಗುತ್ತದೆ. ಹಣಕಾಸಿನ ವಿಷಯದಲ್ಲಿ ಲಾಭ ಸಾಧ್ಯತೆ ಇದೆ. ಹಳೆಯ ಸ್ನೇಹಿತರನ್ನು ಭೇಟಿ ಮಾಡುವ ಅವಕಾಶ ಕೂಡ ಸಿಗಬಹುದು. ಏಪ್ರಿಲ್ 8 ಬುಧವಾರ. ಈ ದಿನ ಮನಸ್ಸು ಸ್ವಲ್ಪ ಅಶಾಂತವಾಗಿರಬಹುದು. ಯಾವುದೇ ವಿಷಯದಲ್ಲಿ ಆತುರ ಮಾಡಬೇಡಿ. ಧ್ಯಾನ, ಪೂಜೆ ಅಥವಾ ಶಾಂತವಾಗಿ ಕುಳಿತುಕೊಳ್ಳುವುದು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಈ ದಿನ ದೊಡ್ಡ ನಿರ್ಧಾರಗಳನ್ನು ತಪ್ಪಿಸುವುದು ಉತ್ತಮ. ಏಪ್ರಿಲ್ 9 ಗುರುವಾರ. ಇದು ನಿಮ್ಮ ವಾರದ ಅತ್ಯುತ್ತಮ ದಿನಗಳಲ್ಲಿ ಒಂದು. ನೀವು ಕೈಗೊಂಡ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತದೆ. ಹಿರಿಯರಿಂದ ಪ್ರಶಂಸೆ ಕೂಡ ಸಿಗಬಹುದು. ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಇದು ಅತ್ಯುತ್ತಮ ಸಮಯ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಏಪ್ರಿಲ್ 10 ಶುಕ್ರವಾರ. ಇಂದು ಸಂಬಂಧಗಳ ವಿಷಯದಲ್ಲಿ ಉತ್ತಮ ದಿನ. ಕುಟುಂಬದ ಜೊತೆ ಸಂತೋಷದ ಕ್ಷಣಗಳು ಕಳೆಯುವಿರಿ. ಪ್ರೇಮ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗುತ್ತವೆ. ಆದರೆ ಖರ್ಚು ಸ್ವಲ್ಪ ಹೆಚ್ಚಾಗಬಹುದು. ಆದ್ದರಿಂದ ಹಣಕಾಸಿನ ವಿಷಯದಲ್ಲಿ ಜಾಗೃತೆ ಇರಲಿ. ಏಪ್ರಿಲ್ 11 ಶನಿವಾರ. ಕೆಲಸದ ಒತ್ತಡ ಹೆಚ್ಚಾಗಬಹುದು. ನೀವು ಸ್ವಲ್ಪ ತಾಳ್ಮೆ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಆದರೆ ಇಲ್ಲಿ ಮುಖ್ಯವಾದುದು ಸಹನೆ ಮತ್ತು ಧೈರ್ಯ. ನೀವು ಶಾಂತವಾಗಿ ಮುಂದುವರೆದರೆ ಈ ದಿನದ ಸವಾಲುಗಳನ್ನು ನೀವು ಗೆಲ್ಲಬಹುದು. ಏಪ್ರಿಲ್ 12 ಭಾನುವಾರ. ಇದು ವಿಶ್ರಾಂತಿ ಮತ್ತು ಸಂತೋಷದ ದಿನ. ನೀವು ನಿಮ್ಮ ಮನಸ್ಸಿಗೆ ಇಷ್ಟವಾದ ಕೆಲಸಗಳಲ್ಲಿ ತೊಡಗಿಕೊಳ್ಳಿ. ಕುಟುಂಬದ ಜೊತೆ ಸಮಯ ಕಳೆಯಿರಿ. ಮುಂದಿನ ವಾರದ ಯೋಜನೆ ಮಾಡಲು ಇದು ಸೂಕ್ತ ಸಮಯ. ವಾರದ ಸಮಗ್ರ ಭವಿಷ್ಯ. ಈ ವಾರದಲ್ಲಿ ನಿಮಗೆ ಅವಕಾಶಗಳು ಬರುತ್ತವೆ, ಸವಾಲುಗಳು ಎದುರಾಗುತ್ತವೆ. ಆದರೆ ನಿಮ್ಮ ಮನೋಬಲವೇ ನಿಮ್ಮ ದೊಡ್ಡ ಶಕ್ತಿ. ನೀವು ಶಾಂತವಾಗಿ ಯೋಚಿಸಿ ನಡೆದುಕೊಂಡರೆ ಯಶಸ್ಸು ನಿಮ್ಮದಾಗುತ್ತದೆ. ಆಧ್ಯಾತ್ಮಿಕ ಸಲಹೆ. ಪ್ರತಿದಿನ ಬೆಳಗ್ಗೆ ಓಂ ನಮಃ ಶಿವಾಯ ಅಥವಾ ಓಂ ಬುಧಾಯ ನಮಃ ಎಂದು ಜಪಿಸುವುದು ಉತ್ತಮ. ಇದು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ. ನಿಮ್ಮ ನಿರ್ಧಾರಗಳನ್ನು ಸರಿಯಾದ ದಾರಿಗೆ ಕರೆದೊಯ್ಯುತ್ತದೆ. ಕನ್ಯಾ ರಾಶಿಯವರೇ, ಈ ವಾರ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ತರಬಹುದು. ನೀವು ಧೈರ್ಯವಾಗಿ ಮುಂದೆ ಸಾಗಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.